ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ಕೋರ್ಟ್ ಆದೇಶಕ್ಕೆ ತಲೆಬಾಗ್ತೇವೆ. ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೆ ಸಿಎಂ 38 ತಿಂಗಳ ಹಿಂಬಾಕಿ ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ 14 ತಿಂಗಳ ಅರಿಯರ್ಸ್ ಮಾತ್ರ ಕೊಡ್ತೀವಿ ಅಂತಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಕೋರ್ಟ್ ಏನೇ ಆದೇಶ ಕೊಟ್ಟರು ಕೂಡ ಅದಕ್ಕೆ ನಾವು ತಲೆಬಾಗ್ತೇವೆ. ನಿನ್ನೆಯಿಂದಲೇ ಮುಷ್ಕರವನ್ನು ಆರಂಭ ಮಾಡಲಾಗಿದೆ. ನಿನ್ನೆ ರಾತ್ರಿ ವಕೀಲರ ಮೂಲಕ ನಮಗೆ ನೋಟಿಸ್ ತಲುಪಿದೆ. ಕೋರ್ಟ್ ಆದೇಶವನ್ನು ನಮ್ಮ ವಕೀಲರಿಗೆ ನಿನ್ನೆ ರಾತ್ರಿಯೇ ಕಳಿಸಿದ್ದೇವೆ. ಈ ಬಗ್ಗೆ ಇಂದಿನ ಕೋರ್ಟ್ ನಮ್ಮ ಬೇಡಿಕೆಗಳನ್ನು ತಿಳಿಸಲು ಹೇಳಿದ್ದೇವೆ. ಕೋರ್ಟ್ನಲ್ಲಿ ಕೋರ್ಟ್ ಆದೇಶ ಬಂದ ಮೇಲೆ ನಾವಿವತ್ತು ಯಾವುದೇ ಕರಪತ್ರಗಳನ್ನು ಹಂಚಿಕೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಸ್ಗಳನ್ನು ತಡೆದಿಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಏನು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ 3 ನಾಮ ಹಾಕಿದ್ರೋ, ಏನೂ ಕೊಡೋದಿಲ್ಲ ಅಂತ 3 ನಾಮ ಹಾಕಿದ್ರೋ, ಈಗ 1 ನಾಮ ತೆಗೆದಿದ್ದಾರೆ, ಇನ್ನು 2 ನಾಮ ಹಾಗೆ ಉಳ್ಕೊಂಡಿದೆ ಅಂತ. 1 ನಾಮ ತೆಗೆದಿದ್ದಾರೆ, ಇನ್ನು 2 ನಾಮ ಹಾಗೆ ಉಳ್ಕೊಂಡಿದೆ. ಕೋರ್ಟ್ನಲ್ಲಿ ನಮ್ಮ ವಕೀಲರು ನಮ್ಮ ಬೇಡಿಕೆಗಳನ್ನು ತಿಳಿಸ್ತಾರೆ. ಅದರ ಮೂಲಕ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳ ಭೇಟಿ ಮಾಡಿ 2.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಅವರ ಬೇಡಿಕೆಗಳೇ ಏನಿದೆ ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಬಳಿಕವೂ ಕೂಡ ಜಂಟಿ ಕ್ರಿಯಾ ಸಮಿತಿ ಹಾಗೂ ಮುಖ್ಯಮಂತ್ರಿಗಳ ನಡುವಿನ ಸಂಧಾನದ ಸಭೆ ಫಲಪ್ರದವಾಗಲಿಲ್ಲ, ವಿಫಲವಾಯಿತು. ಹೀಗಾಗಿ ನಾವು ಹೋರಾಟ ಮಾಡಿಯೇ ಸಿದ್ಧ ಅಂಥೇಳಿ ಅನಂತ ಸುಬ್ಬರಾವ್ ಹಾಗೂ ಇಡೀ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿತ್ತು. ನಾಳೆ ಇಡೀ ಸಾರಿಗೆ ಸಿಬ್ಬಂದಿ ಬಂದ್ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದರು. ಕರೆ ಕೊಟ್ಟ ಹಿನ್ನೆಲೆ ಅನೇಕ ಜನ ಬಂದ್ಗೆ ಬೆಂಬಲವನ್ನು ಕೊಟ್ಟರು. ಆದರೆ ನಿನ್ನೆ ರಾತ್ರಿ ವಕೀಲರ ಮೂಲಕ ನಮಗೆ ನೋಟಿಸ್ ಸಿಕ್ಕಿದ್ದು ನಿನ್ನೆ ರಾತ್ರಿ. ಆ ನಂತರದಲ್ಲಿ ನೋಟಿಸ್ ನಮಗೇನು ಹೈಕೋರ್ಟ್ ನೋಟಿಸ್ ಕೊಟ್ಟಿದೆಯೋ, ಕೋರ್ಟ್ ನೋಟಿಸಿನ ನಂತರದಲ್ಲಿ ನಾವು ಯಾವುದೇ ರೀತಿಯ ಕರಪತ್ರಗಳನ್ನು ಹಂಚಿಲ್ಲ, ಬಂದ್ಗೆ ಕರೆ ಕೊಟ್ಟಿಲ್ಲ. ನಿನ್ನೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಂದ ನಂತರದಲ್ಲಿ ಬಂದ್ ಕರೆ ಕೊಟ್ಟಿದ್ವಲ್ಲ, ಹೀಗಾಗಿ ಬಂದ್ ಮಾಡಿದ್ದಾರೆ. ಕೆಲವಷ್ಟು ಜನ ಬಂದ್ ಮಾಡಿದ್ದಾರೆ, ಕೆಲವಷ್ಟು ಬಸ್ಗಳನ್ನು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ನಾವು ಕೋರ್ಟ್ ಆದೇಶಕ್ಕೆ ಬೆಲೆ ಕೊಟ್ಟಿದ್ದೇವೆ ಅಂತ ಹೇಳಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ. ಜೊತೆಗೆ ಇವತ್ತು ಕೋರ್ಟ್ ವಿಚಾರಣೆಗೆ ಬರುತ್ತೆ. ಸಾರಿಗೆ ಸಿಬ್ಬಂದಿ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ನಮ್ಮ ವಕೀಲರು ನಮ್ಮ ಪರವಾದಂಥ ಅಂದರೆ ನಮ್ಮ ಬೇಡಿಕೆಗಳನ್ನು ಕೋರ್ಟ್ ಮುಂದೆ ಇಡ್ತಾರೆ. ಕೋರ್ಟ್ ಅದಾದ ಬಳಿಕ ಸರ್ಕಾರಕ್ಕೆ ಯಾವ ರೀತಿ ಸೂಚನೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹಾಗೆ ನೋಡೋದಾದರೆ 38 ತಿಂಗಳ ಅರಿಯರ್ಸ್ ಬರಬೇಕು. ಸರ್ಕಾರ ಕೇವಲ 14 ತಿಂಗಳ ಅರಿಯರ್ಸ್ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸಾರಿಗೆ ಸಿಬ್ಬಂದಿಗೆ ಅನ್ಯಾಯವಾಗುತ್ತೆ. ನಾವು ಒಪ್ಪೋದಿಲ್ಲ ಇದನ್ನು ಅಂಥೇಳಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಂಥ ಅನಂತ ಸುಬ್ಬರಾವ್ ಇದೀಗ ನಾವು ಹೋರಾಟಕ್ಕೆ ಕರೆ ಕೊಟ್ಟಿಲ್ಲ, ಅಂದರೆ ಕರಪತ್ರವನ್ನು ಹಂಚುವುದಿಲ್ಲ ಕೋರ್ಟ್ ಆದೇಶ ಬಂದ ನಂತರದಲ್ಲಿ ಅಂತ. ಇವತ್ತೇನಾಗುತ್ತೆ ಅದನ್ನು ನೋಡಿಕೊಂಡೇ ನಾವು ನಿರ್ಧಾರವನ್ನು ಪ್ರಕಟಿಸ್ತೀವಿ ಅಂತ ಹೇಳಿ ಅನಂತ ಸುಬ್ಬರಾವ್ ಹೇಳಿದ್ದಾರೆ. And he was bedridden almost last 2 years. Actually, he came almost 2 months. ಎಲ್ಲರೂ ನಮ್ಮ ಜೊತೆಗೆ ನಿಮ್ಮನ್ನು ಉಪವಾಸ ಮಾಡಿಸ್ತಾ ಇದ್ದೀವಿ. ಒಂದು ಇನ್ನು ನಮ್ಮ ಕಮಿಟಿ ಮುಂದೆ ಭಾಳ ಗಹನವಾದ ವಿಷಯ ಇವತ್ತು ಚರ್ಚೆಗೆ ಬಂತು. ನಿನ್ನೆ ಹಲವಾರು ಡಿಪೋಗಳಲ್ಲಿ ಸ್ಟ್ರೈಕ್ ನಿನ್ನೆಯಿಂದ ಶುರುವಾಗಿವೆ ರಾಜ್ಯಾದ್ಯಂತ. ಆದ್ದರಿಂದ ಬೆಳಗ್ಗೆಯಲ್ಲಿ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡೋ ಬದಲು ಅಲ್ಲಿಂದಲೇ ಹೊರಟಿಲ್ಲ. ನಿನ್ನೆ ಆರಂಭ ಆಗಿಬಿಟ್ಟಿದೆ ಸ್ಟ್ರೈಕ್ ಹಲವಾರು ಕಡೆ. ನನಗೆ ಸುಮಾರು 7:15 ಒಂದು ನೋಟಿಸ್ ಬಂತು. ಯಾರೋ ವಕೀಲರು ಯಾರು ಬಂದು ಅವರ ಆಫೀಸಿಂದ ಸರ್ವ್ ಮಾಡಿದರು. ಅದರಲ್ಲಿ ಏನಿದೆ ಅಂತ ಹೇಳಿದರೆ ಹೈಕೋರ್ಟ್ ಆರ್ಡರ್ಗೆ ಸ್ಟ್ರೈಕನ್ನು 1 ದಿವಸದ ಮಟ್ಟಿಗೆ ಹೋಲ್ಡ್ ಅಪ್ ಮಾಡಿ ಅಂತ ಹೇಳಿದ್ದಾರೆ ಅಂತ. Therefore, it would be appropriate to grant interim stay till tomorrow, awaiting the outcome of negotiations with the government. ಇಲ್ಲಿ ಗೌರ್ಮೆಂಟ್ ಜೊತೆ ಮಾತಾಡ್ತಿದ್ದಾರೆ. ಆದ್ದರಿಂದ ಚೀಫ್ ಮಿನಿಸ್ಟರ್ ಆಲ್ಸೋ ಗೋಯಿಂಗ್ ಆನ್, ದಟ್ ಈಸ್ ನೆಗೋಸಿಯೇಷನ್.
If the entire public transport operation stalled, the public are likely to put to hardship. Therefore, it would be appropriate to grant interim stay till tomorrow, ಇವತ್ತಿನವರೆಗೆ, awaiting the outcome of negotiations with government referred to above. ಅಂತ ಹೇಳಿ ಇದು 7 ಕಾಲಕ್ಕೆ ಬಂತು. ಆ್ಯಂಡ್ ಜೊತೆ ವಲ್ಯೂಮಿನಸ್ ಮೆಟೀರಿಯಲ್ಸ್ ಇದೆ. ಆ್ಯಂಡ್ ನಾನು ಒಬ್ಬ ಇದರ ಕಾನ್ಸ್ಟಿಟ್ಯೂಟ್, ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಒಬ್ಬ ಕಾನ್ಸ್ಟಿಟ್ಯೂಂಟು. ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಲ್ಲಿ 6 ಯೂನಿಯನ್ಗಳಿವೆ. ಭಾಳ ಇಲ್ಲಿ ನಮ್ಮ ಲೀಡರ್ಸ್ ಹೊರಗಡೆ ಹೊರಟೋಗಿದ್ದರು. ಮತ್ತು ಇದರಲ್ಲಿ ಭಾಳ ಎನ್ಕ್ಲೋಜರ್ ಇರೋದ್ರಿಂದ ನಮ್ಮ ಲಾಯರ್ಗೆ ರಾತ್ರಿನೇ ಕಳಿಸಿದ್ವಿ. ನಮ್ಮ ಲಾಯರ್ಗೆ ಕಳಿಸಿದ್ವಿ. ಮತ್ತು ವಕಾಲತ್ ಫೈಲ್ ಮಾಡಿದ್ದಾರೆ. ಸೊ ಇವತ್ತು 88ನೇ ಮ್ಯಾಟ್ರ್ ಕೋರ್ಟಿಗೆ ಬಂದಿರೋದು. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಸ್ಟೇ ಆರ್ಡರ್ ಕೊಡಿ ಅಂತ ಅವ್ರು ಹೇಳಿದರು. ನಮಗೆ ಸಂಜೆ ಬಂದಿದೆ. ಸ್ಟ್ರೈಕ್ ಹಲವಾರು ಕಡೆ ಶುರು ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ವಕೀಲರಿಗೆ ಏನು ಹೇಳಿದ್ವಿ, ಏನಾಯಿತು ಚೀಫ್ ಮಿನಿಸ್ಟರ್ ಹತ್ರ ಅದನ್ನು ಕೋರ್ಟ್ ಹೇಳಿ, ಕೋರ್ಟ್ ಏನು ಆರ್ಡರ್ ಮಾಡಿದರೆ ನಮ್ಗೆ ಹೇಳಿ, ಅದನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಕೋರ್ಟಿಂದ ಏನು ಆದೇಶ ಬರ್ತದೆ ಅದಕ್ಕೆ ವೆಯ್ಟ್ ಮಾಡ್ತೀವಿ. ಆದ್ದರಿಂದ ನಾವು ಎಲ್ಲಿಯೂ ಕೂಡ ಮೀಟಿಂಗ್ಗಳು ಆರ್ಗನೈಸ್ ಮಾಡಿಲ್ಲ, ಎಲ್ಲೂ ಕೂಡ ಹ್ಯಾಂಡ್ ಬಿಲ್ ಹಂಚಿಲ್ಲ. ಈ ನೋಟಿಸ್ ಬಂದ ಮೇಲೆ ಎಲ್ಲೂ ಗೇಟ್ ಮೀಟಿಂಗ್ ಮಾಡಿಲ್ಲ, ಎಲ್ಲೂ ಬಸ್ಗಳನ್ನ ತಡೆಯೋದಕ್ಕೆ ನಾವು ಹೋಗಿಲ್ಲ. ಇದು ನಮ್ಮ ಪೊಸಿಷನ್. ಅದನ್ನು ವಿ ಅವೈಟ್ ಫಾರ್ ದಿ ಟುಡೇಸ್ ಆರ್ಡರ್. ಅದು ನೆಗೋಸಿಯೇಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಚೀಫ್ ಮಿನಿಸ್ಟರ್ ಹತ್ರ ಮಾತುಕತೆ ನಡೀತಿದೆ, ಅದು ನಮಗೇನು ಗೊತ್ತಿಲ್ಲ, ಅದರ ಔಟ್ಕಮ್ ಏನಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ, ನಮ್ಮ ಲಾಯರ್ ಹೇಳ್ತಾರೆ. ನೆಗೋಸಿಯೇಷನ್ ಆಯಿತು, ನಮ್ಮ ಡಿಮಾಂಡ್ ಏನಿತ್ತು, ಅವರ ಆಫರ್ ಏನು ಬಂತು, ಯಾತಕ್ಕೆ ನೆಗೋಸಿಯೇಷನ್ ಫೇಲ್ ಆಯಿತು, ಇದೆಲ್ಲ ಹೇಳಿ ಕೋರ್ಟು ಏನು ತೀರ್ಮಾನ ಕೊಟ್ಟರು ಆ ತೀರ್ಮಾನವನ್ನು ನಾವು ಜಾರಿ ಮಾಡ್ತೀವಿ. ಸರ್ ಇಲ್ಲ, ನಮ್ಮ ಲಾಯರ್ ಕೇಳ್ತಾರೆ. ಏಕೆಂದರೆ ಸ್ಟ್ರೈಕ್ ಆರಂಭ ಆಗಿರೋದ್ರಿಂದ ಡಿಮಾಂಡ್ ಇದೆ. ಇವಾಗ ಗೌರ್ಮೆಂಟ್ ಸ್ವಲ್ಪ ಮುಂದೆ ಬಂದಿದ್ದಾರೆ. ಹಿಂದೆ ಏನೂ ಕೊಡಬೇಕಾಗಿಲ್ಲದ 3 ನಾಮ ಹಾಕಿದ್ರು, ಇವಾಗ 1 ನಾಮ ತೆಗೆದಿದ್ದಾರೆ, ಬರೀ 2 ಇದೆ ಇವಾಗ. ಆ ಕೋರ್ಟು ಆ 2 ನಾಮ ಮತ್ತು ಮಾತುಕತೆ ಮಾಡಿ ತೆಗಿಬೋದು. ಅದರಿಂದ ನಮ್ಮ ಅಡ್ವೊಕೇಟ್ ಕೇಳ್ತಾರೆ, ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ನಾವು ದಯಮಾಡಿ ಸರ್ಕಾರಕ್ಕೆ ಇದು ಕೊಡಿ. ಏಕೆಂದರೆ ಸಿನ್ಸ್ ದಿ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಕಾಲ್ಡ್ ಮೀಟಿಂಗ್ ಅಟ್ ಹಿಸ್ ಲೆವೆಲ್ ಆ್ಯಂಡ್ ಇಟ್ ವಾಸ್ ದಿ 3rd ಮೀಟಿಂಗ್. 4th ಮೀಟಿಂಗ್ ಬೇರೆ ಯಾರು ಜೂನಿಯರ್ ಆಫೀಸರ್ ಮಾಡೋಕ್ಕಾಗೋದಿಲ್ಲ. ದೇರ್ಫೋರ್ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಸರ್, ನಿನ್ನೆ ಮುಂಚೆ ಅವ್ರೇನು ಹೇಳಿದ್ದಾರೆ, 3 ಕಾಸು ಕೊಡಬೇಕಾದಿಲ್ಲ ಅಂತ ಹೇಳಿದರು. ಸಿ 1/23 4 ವರ್ಷನೇ ವೆಯ್ಟ್ ಮಾಡಬೇಕು ಅಂತ ಹೇಳಿದರು ವೇತನ ಹೆಚ್ಚಳಕ್ಕೆ. ಆದರೆ ನಿನ್ನೆ ಏನಾಯಿತು, ನಿನ್ನೆ ಹೋದಾಗ 14 ತಿಂಗಳು ಕೊಡ್ತೀವಿ ಅಂದರು. ಇವಾಗ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದೇನೋ 24 ತಿಂಗಳು. ನೀವು 14 ತಿಂಗಳು ಕೊಡೋರು 24 ತಿಂಗಳು ಕೊಡೋಕ್ಕಾಗಲ್ವಾ? ಆಫ್ಟರ್ ಆಲ್ ಇಟ್ ಇಸ್ 1000 crores. ದೇರ್ಫೋರ್ ನಮ್ಮ ಟ್ರೇಡ್ ಯೂನಿಯನ್ ನಾಯಕರ ನಂಬಿಕೆ ಏನು, ಆ್ಯಂಡ್ ಹಿಸ್ಟಾರಿಕಲಿ ಇಟ್ ಈಸ್ ಟ್ರೂ ಆಲ್ಸೋ. ನಿನ್ನೆ ಆಗದೆ ಇವತ್ತಾಗುತ್ತೆ, ಇವತ್ತಾಗದೇ ಇರೋದು